ಸಾಮ್ರಾಟ್ ಒಬ್ಬ ಆರ್ಕಿಯಾಲಜಿಸ್ಟ್. ಆತ ಕಾಡಿನಲ್ಲಿ ಮಮ್ಮಿಯ ಮೇಲೆ ರಿಸರ್ಚ್ ಮಾಡ್ತಿದ್ದ. ಆವಾಗ ಆತನಿಗೆ ಒಂದು ದೊಡ್ಡ ಪಿರಮಿಡ್ ಕಾಣಿಸುತ್ತೆ. ಆತ ತುಂಬಾ ಕಾತರನಾಗಿ ಪಿರಮಿಡ್ನ ಮುಂದೆ ಹೋಗ್ತಾನೆ. ಆದ್ರೆ ಪಿರಮಿಡ್ನ ಡೋರ್ ಲಾಕ್ ಆಗಿರುತ್ತೆ. ಡೋರ್ ಮೇಲಿರೋ ಸಿಂಬಲ್ನ ಸರಿಯಾಗಿ ಗಮನಿಸ್ತಾನೆ ಮತ್ತು ಸಾಮ್ರಾಟ್ನಿಗೆ ಕೋಡ್ ಏನು ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ, ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಡೋರ್ ಮೇಲ್ಗಡೆ ಸರ್ಕಲ್, ಸ್ಕ್ವೇರ್ ಮತ್ತು ಟ್ರಯಾಂಗಲ್ ಇದಾವೆ ಮತ್ತು ಡೋರ್ ಮೇಲೆ ಸಹ ಅದೇ ತರಹದ ಸಿಂಬಲ್ಸ್ ಇದಾವೆ. ಟೋಟಲ್ 1 ಸರ್ಕಲ್, 3 ಸ್ಕ್ವೇರ್ ಹಾಗೂ 3 ಟ್ರಯಾಂಗಲ್ಸ್ ಇವೆ. ಹಾಗಿದ್ರೆ ಡೋರ್ ಓಪನ್ ಮಾಡೋ ಕೋಡ್ 133. ಸಾಮ್ರಾಟ್ ಡೋರನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಒಳಗಡೆ ತುಂಬಾ ಕತ್ತಲೆ. ಆವಾಗ ಸಾಮ್ರಾಟ್ ಟಾರ್ಚ್ ಆನ್ ಮಾಡ್ತಾನೆ. ಡೋರ್ ಮೇಲೆ ಇರುವ ಸಿಂಬಲ್ಸ್ ಗೋಡೆಯ ಮೇಲೆಲ್ಲ ಇರ್ತವೆ ಮತ್ತು ಆತನಿಗೆ ಮಮ್ಮಿ ಕಫನ್ ಕಾಣಿಸುತ್ತೆ. ಆದ್ರೆ ಅದನ್ನ ಓಪನ್ ಮಾಡಲು ಕೀ ಬೇಕಾಗುತ್ತೆ. ಸಾಮ್ರಾಟ್ ಕೀ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಆತನಿಗೆ 2 ಡೋರ್ಸ್ ಕಾಣಿಸ್ತವೆ. ಸಾಮ್ರಾಟ್ ಯಾವ ಡೋರ್ ಸೆಲೆಕ್ಟ್ ಮಾಡ್ತಾನೆ? ಯೋಚನೆ ಮಾಡಿ. ಸ್ನೇಹಿತರೆ, 1ನೇ ಡೋರ್ ಮೇಲೆ ಕೀ ಹಿಯರ್ ಮತ್ತು 2ನೇ ಡೋರ್ ಮೇಲೆ ಕೀ ನಾಟ್ ಹಿಯರ್ ಅಂತ ಬರೆದಿದೆ. ಆದ್ರೆ ಸಾಮ್ರಾಟ್ 2ನೇ ಬಾಗಿಲನ್ನ ಚೂಸ್ ಮಾಡಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗ್ತಿದ್ದ ಹಾಗೆ ಟಾರ್ಚ್ ಆಫ್ ಆಗುತ್ತೆ. ಲೈಟ್ ಆನ್ ಮಾಡ್ಲಿಕ್ಕೆ ಆತ ಫೈರ್ ರಿಲೇಟೆಡ್ ವಸ್ತುಗಳನ್ನ ಮುಟ್ಬೇಕು. ಸ್ನೇಹಿತರೆ, ಯೋಚನೆ ಮಾಡಿ, ಯಾವ ವಸ್ತು ಬೆಂಕಿಗೆ ರಿಲೇಟೆಡ್ ಇದಾವೆ? ಟೋಟಲ್ 5 ವಸ್ತುಗಳು ಫೈರ್ ರಿಲೇಟೆಡ್ ಇವೆ. 1 ಮ್ಯಾಚ್ ಬಾಕ್ಸ್, ಸನ್, ಕ್ಯಾಂಡಲ್, ಲ್ಯಾಂಪ್ ಹಾಗೂ ಫೈರ್ ಎಕ್ಸ್ಟಿಂಗ್ವಿಷರ್. ಸಾಮ್ರಾಟ್ ಆ ವಸ್ತುಗಳನ್ನ ಮುಟ್ಟಿದ ತಕ್ಷಣ ರೂಮಲ್ಲಿ ಲೈಟ್ಸ್ ಆನ್ ಆಗುತ್ತೆ ಮತ್ತು ಆತನಿಗೆ ಒಂದು ಮೆಟ್ಟಿಲುಗಳ ಮಾರ್ಗ ಕಾಣಿಸುತ್ತೆ. ಅಲ್ಲಿಂದ ಸಾಮ್ರಾಟ್ ನಡ್ಕೊಂಡು ಹೋಗ್ತಾನೆ. ನೋಡಿದರೆ ಒಂದು ಕೊಠಡಿ ಇರುತ್ತೆ. ಅಲ್ಲಿ ಆತನಿಗೆ ಬಹಳಷ್ಟು ಕೀಗಳು ಕಾಣಿಸ್ತವೆ. ಸಾಮ್ರಾಟ್ ಯೋಚನೆ ಮಾಡ್ತಾನೆ, ಇದರಲ್ಲಿ ಯಾವ ಕೀ ಆ ಕೆಫೆಂದು ಆಗಿದೆ ಎಂದು ಆತನಿಗೆ ಗೊತ್ತಾಗಲ್ಲ. ನಂತರ ಆತನ ಕಣ್ಣಿಗೆ 3 ವಿಚಿತ್ರ ಕೀಗಳು ಕಾಣಿಸ್ತವೆ. ಸ್ನೇಹಿತರೆ, ಯೋಚನೆ ಮಾಡಿ, ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಇದರಲ್ಲಿ ಪಿರಮಿಡ್ ಒಳಗಡೆ ಸಾಮ್ರಾಟ್ ಬಂದಾಗ ಆತನಿಗೆ ಕಂಡಿರೋ ಸಿಂಬಲ್ಸ್ ಈ ಕೀ ಮೇಲೆ ಇದ್ದಾವೆ. ಹಾಗಿದ್ರೆ ಖಂಡಿತ ಆ ಕಫನ್ದ ಕೀ ಇದೇ ಆಗಿರುತ್ತೆ ಅಂತ ಸಾಮ್ರಾಟ್ ಅನ್ಕೊಳ್ತಾನೆ. ತಕ್ಷಣ ರೂಮಲ್ಲಿ ಗಡಗಡ ಸದ್ದು, ಅದರೊಂದಿಗೆ ಮೇಲಿಂದ ಕಲ್ಲುಗಳು ಬೀಳಲು ಪ್ರಾರಂಭವಾಗ್ತವೆ. ಆತ ಬಂದಿರೋ ಮಾರ್ಗ ಸಂಪೂರ್ಣವಾಗಿ ಕಲ್ಲುಗಳಿಂದ ಮುಚ್ಚಿ ಹೋಗಿಬಿಡುತ್ತೆ. ಸಾಮ್ರಾಟ್ನಿಗೆ ಆ ಕಲ್ಲುಗಳ ಮೇಲೆ ಒಂದು ನಂಬರ್ನ ಪ್ಯಾಟರ್ನ್ ಕಾಣಿಸುತ್ತೆ. ಆದ್ರೆ ಒಂದು ಕಲ್ಲು ಆ ಪ್ಯಾಟರ್ನ್ನ ಮ್ಯಾಚ್ ಮಾಡಲ್ಲ ಅಂತ ಸಾಮ್ರಾಟ್ನಿಗೆ ಗೊತ್ತಾಗುತ್ತೆ. ಯಾವ ನಂಬರ್ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ನಂಬರ್ 17. ಇದನ್ನ ಹೊರತುಪಡಿಸಿ ಮಿಕ್ಕ ಎಲ್ಲ ನಂಬರ್ಸ್ 3ರ ಮಲ್ಟಿಪಲ್ ಆಗಿವೆ. ಹಾಗಿದ್ರೆ ಸಾಮ್ರಾಟ್ ಅದನ್ನ ಅಲ್ಲಿಂದ ತೆಗೆದುಹಾಕ್ತಾನೆ. ಆವಾಗ ಆತನಿಗೆ ತಾನು ಬಂದಿರೋ ಮಾರ್ಗ ಸಿಗುತ್ತೆ. ಅಲ್ಲಿಂದ ಓಡಿ ಹೋಗಿ ಸಾಮ್ರಾಟ್ ಕೆಫೆನ್ನ ಕೀಯನ್ನು ಓಪನ್ ಮಾಡ್ತಾನೆ ಮತ್ತು ಆತನಿಗೆ ಅದರೊಳಗೆ ಮಮ್ಮಿ ಕಾಣಿಸುತ್ತೆ. ಸಾಮ್ರಾಟ್ ತನ್ನ ಸಾಧನೆಯನ್ನು ನೆನೆದು ಖುಷಿಯಾಗ್ತಾನೆ.